ನಮಸ್ಕಾರ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾರ್ಡ್ಬೋರ್ಡ್ ಶೀಟೊಂದು ಸ್ವಲ್ಪ ಅಗಲವಾಗಿ ಕಟ್ ಮಾಡ್ಕೊಳ್ಳಿ. ಎರಡೂ ಸೈಡಲ್ಲೂ ಒಂದು ಸ್ಕೇಲನ್ನು ತೊಗೊಂಡು 1 ಸೆಂಟಿಮೀಟ್ರಷ್ಟು ಮಾರ್ಕ್ ಮಾಡಿಕೊಂಡು ಮತ್ತೆ ಇದೇ ಥರನೇ ಕಟ್ ಮಾಡ್ಕೊಳ್ಳಿ. ಒಂದು ದಪ್ಪ ಇರೋ ದಾರನ ಲಾಸ್ಟ್ ಒಂದು ಎಡ್ಜಲ್ಲಿ ಸ್ವಲ್ಪ ಟೇಪ್ ಹಾಕ್ಬಿಟ್ಟು ಅಂಟಿಸ್ಕೊಡಿ ಹಿಂದೆಗಡೆ ಸೈಡ್ಗೆ. ಮತ್ತು ದಾರನ ಆ ಕಡೆಯಿಂದ ಈ ಕಡೆ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಥರ ಲಾಸ್ಟ್ವರೆಗೂ ಸೇರಿಸ್ಕೊಂಬನ್ನಿ. ಪೂರ್ತಿ ಅಷ್ಟೇ ಲಾಸ್ಟ್ವರೆಗೂ ಸೇರಿಸ್ಬಿಟ್ಟು ಮತ್ತು ಲಾಸ್ಟಲ್ಲೂ ಅಷ್ಟೇ ಮೊದಲು ನಾವು ಟೇಪ್ ಹಾಕಿರ್ತೀವಲ್ಲ ಅದೇ ಥರನೇ ಗಂಟು ಹಾಕ್ಬಿಟ್ಟು ಟೇಪ್ ಹಾಕ್ಬಿಡಿ. ನಾನು ಬಟ್ಟೆ ಪೀಸ್ ತೊಗೊಂಡಿದ್ದೀನಿ. ಸೀರೆದಾಗಲಿ ವೇಲಾಗಲಿ ಯಾವ ಬಟ್ಟೆ ಇದ್ದರೆ ಅದೇ ಬಟ್ಟೆನೇ 2 ಕಲರ್ ಬಟ್ಟೆ ತೊಗೊಳ್ಳಿ. ಯಾವ ಕಲರ್ ಇದ್ದರೆ ಅದೇ ಕಲರೇ 2 ಇಂಚಷ್ಟು 3 ಇಂಚಷ್ಟು ಕಟ್ ಮಾಡಿಕೊಂಡು ಎರಡೂ ಬಟ್ಟೆಗೂ ಅಷ್ಟೇ ಸ್ವಲ್ಪ ಸೂಜಿ ದಾರದಲ್ಲಿ ಹೊಲ್ದ್ಕೊಳ್ಳಿ. ಮತ್ತು ಒಂದು ದಾರ ಬಿಟ್ಬಿಟ್ಟು ಇನ್ನೊಂದು ದಾರ ಎತ್ಬಿಟ್ಟು ಬಟ್ಟೆನ ಸೇರಿಸ್ಕೊಂಡು ಹೋಗಿ. ಲಾಸ್ಟ್ ಫುಲ್ ಲೈನ್ ಆಗೋವರೆಗೂ ಒಂದು ದಾರ ಬಿಟ್ಬಿಡ್ಬೇಕು ಕೆಳಗಡೆ, ಇನ್ನೊಂದು ದಾರ ಮೇಲೆಗಡೆ ಒಂದು ದಾರ ಎತ್ಕೊಂಡು ಬಟ್ಟೆನ ರೌಂಡಾಗಿ ಸುತ್ಕೊಂಡ್ಬಿಟ್ಟು ದಾರದಲ್ಲಿ ಸೇರಿಸ್ಕೊಂಡು ಒಂದು ಲೈನ್ ಫುಲ್ ಲಾಸ್ಟ್ ಆಗೋವರೆಗೂ ಮಾಡ್ಕೊಳ್ಳಿ. ಇನ್ನೊಂದು ಬಟ್ಟೆ ಪೀಸ್ನೂ ಅಷ್ಟೇ ಇನ್ನೊಂದು ಲೈನು ಅಷ್ಟೇ ಇದೇ ಥರನೇ ಮಾಡ್ಕೊಂಬರ್ಬೇಕು. ಮತ್ತು ಈ ಬಟ್ಟೆ ಪೀಸ್ ಲಾಸ್ಟ್ ಆಗೋವರೆಗೂ ಅಷ್ಟೇ ಒಂದು ಲೈನ್ ಆದು ಒಂದು ಲೈನ್ ಇನ್ನೊಂದು ಕಲರು 2 ಲೈನೂ ಇದೇ ಥರನೇ ಲಾಸ್ಟ್ವರೆಗೂ ಮಾಡ್ಕೊಳ್ಳಿ. ಮತ್ತು ಲಾಸ್ಟಲ್ಲಿ ಬಟ್ಟೆ ಏನಾದರೂ ಫುಲ್ ಖಾಲಿ ಆಗೋದ್ಮೇಲೆ ಮತ್ತೆ ಇನ್ನೊಂದು ಬಟ್ಟೆ ಪೀಸ್ನ ಇದಕ್ಕೆ ಜಾಯಿಂಟ್ ಮಾಡ್ಕೊಬೇಕು. ಸೂಜಿ ದಾರದಲ್ಲಿ ಸ್ವಲ್ಪ ಹೊಲ್ಕೊಬೇಕು. ನಾನು ಒಂದು ಲೈನು ಫುಲ್ ಹಾಕ್ಬಿಟ್ಟಿದ್ದೀನಿ. ಮತ್ತು ಇನ್ನೂ ಒಂದು ಬಟ್ಟೆ ಪೀಸ್ನೂ ಅಷ್ಟೇ ನಾವು ಒಂದು ದಾರ ಕೆಳಗಡೆ ಬಿಟ್ಟಿರ್ತೀವಲ್ಲ ಅದನ್ನ ಎತ್ಕೊಂಡು ಮತ್ತೆ ಇನ್ನೊಂದು ಲೈನ್ ಬರಬೇಕು. ಇದೇ ಥರನೇ ಪೂರ್ತಿ ಅಷ್ಟೇ ಕಾರ್ಡ್ಬೋರ್ಡ್ ಶೀಟು ಫುಲ್ ಆಗೋವರೆಗೂ ಇದೇ ಥರನೇ ಲಾಸ್ಟ್ವರೆಗೂ ಮಾಡ್ಕೊಬೇಕು. ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲೇ ಈಸಿಯಾಗಿ ಮ್ಯಾಟ್ ಮಾಡ್ಕೊಬೋದು. ಹಳೆಯದು ಬಟ್ಟೆಗಳಂತೂ ಸ್ವಲ್ಪ ಅರ್ಥೋಗಿರೋದು ಟೀ ಶರ್ಟ್ ಆಗಲಿ ಸೀರೆ ಆಗಲಿ ವೇಲಾಗಲಿ ಯಾವ ಬಟ್ಟೆ ಇದ್ದರೆ ಅದರಿಂದನೇ ನಾವು ಈ ಥರ ಮಾಡ್ಕೊಬೋದು. ಜಾಸ್ತಿ ಟೈಮೂ ಆಗೋದಿಲ್ಲ ಈ ಥರ ಮಾಡ್ಕೊಳೋಕ್ಕೆ. ಸ್ವಲ್ಪ ಸಮಯದಲ್ಲೇ ಬೇಗನೆ ಮಾಡ್ಕೊಬೋದು. ನಾನು ಮೀಡಿಯಮ್ ಸೈಜಲ್ಲಿ ಮಾಡಿಬಿಟ್ಟು ತೋರಿಸ್ತಾಯಿದ್ದೀನಿ. ಇನ್ನು ಇದು ಸ್ವಲ್ಪ ದೊಡ್ಡದಾಗಿ ಬೇಕಾದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಾರ್ಡ್ಬೋರ್ಡ್ ಶೀಟ್ನ ಕಟ್ ಮಾಡಿಕೊಂಡು ಇದೇ ಥರನೇ ಮಾಡ್ಕೊಬೋದು. ಯಾವ ಕಲರ್ ಬಟ್ಟೆ ಇದೆಯೋ ಅದೇ ಕಲರ್ ಬಟ್ಟೆಯಿಂದನೇ ಈಸಿಯಾಗಿ ಮಾಡ್ಕೊಬೋದು. ಲಾಸ್ಟ್ವರೆಗೂ ಇದೇ ಥರನೇ ಲೈನ್ ಮಾಡ್ಕೊಂಬನ್ನಿ. ಲಾಸ್ಟಲ್ಲಿ ಬಟ್ಟೆಗೆ ಒಂದು ಸೇಫ್ಟಿ ಪಿನ್ ಸೇರಿಸ್ಕೊಂಡು ಅದನ್ನು ಅಷ್ಟೇ ನಿಧಾನವಾಗಿ ಇದೇ ಥರನೇ ಮಾಡ್ಕೊಳ್ಳಿ. ಲಾಸ್ಟ್ ಆಗೋವರೆಗೂ ಅಷ್ಟೇ ನಿಧಾನವಾಗಿ ಪೂರ್ತಿ ಮಾಡ್ಕೊಂಬಿಡಿ. ಒಂದು ದಾರ ಕೆಳಗಡೆ ಬಿಟ್ಬಿಟ್ಟು ಇನ್ನೊಂದು ದಾರ ಮೇಲೆಗೆ ಎತ್ಕೊಂಡು ಸೇಫ್ಟಿ ಪಿನ್ನಲ್ಲಿ ಪೂರ್ತಿ ಒಂದು ಲೈನ್ ಫುಲ್ಲೆಲ್ಲನೂ ಮಾಡ್ಕೊಳ್ಳಿ. ಇದೇ ಥರನೇ ಇನ್ನೂ ಒಂದು ಲೈನು ಇಡಿಸಿದ್ರೆ ಇನ್ನೂ ಒಂದು ಲೈನ್ ಫುಲ್ಲೆಲ್ಲನೂ ಮಾಡಿಕೊಂಡು ಜಾಸ್ತಿ ಬಟ್ಟೆ ಏನಾದರೂ ಇದ್ದರೆ ಅದನ್ನು ಕತ್ತರಿಯಿಂದ ಕಟ್ ಮಾಡಿಬಿಟ್ಟು ಸ್ವಲ್ಪ ಹೊಲ್ದ್ಬಿಡಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನವೂ ಬಾಳಿಕೆನೂ ಬರುತ್ತೆ. ಫುಲ್ಲೆಲ್ಲನೂ ಮಾಡಿಬಿಟ್ಟಿದ್ದಾದಮೇಲೆ ಮತ್ತು ಕತ್ತರಿಯಿಂದ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಂಬಿಟ್ಟು ಒಳಗಡೆ ಸೇರಿಸ್ಬಿಟ್ಟು ಸ್ವಲ್ಪ ಹೊಲ್ದ್ಕೊಂಬಿಡಿ ಎರಡೂ ಬಟ್ಟೆನೂ. ಮತ್ತು ಆ ಕಡೆ ಈ ಕಡೆ ಕಾರ್ಡ್ಬೋರ್ಡ್ ಶೀಟ್ಗೆ ನಾವು ದಾರ ಹಾಕಿರ್ತೀವಲ್ಲ ಒಂದೊಂದು ದಾರನೇ ನಿಧಾನವಾಗಿ ಎಲ್ಲನೂ ಫುಲ್ ಒಂದು ಸೈಡ್ ಬಿಚ್ಚಿದ್ರೆ ಸಾಕು, ಇನ್ನೊಂದು ಸೈಡ್ ಅದೇ ಬಂದುಬಿಡುತ್ತೆ. ಇದನ್ನು ಮಾಡೋದಕ್ಕೂ ಅಷ್ಟೇ ಜಾಸ್ತಿ ಸಮಯ ಏನೂ ಆಗೋದಿಲ್ಲ. ಟಿ ವಿ ನೋಡ್ತಾ ಕೂತಿರ್ತೀವಲ್ಲ ಆ ಸಮಯದಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ತುಂಬ ಈಸಿಯಾಗೂ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಕಾರ್ಡ್ಬೋರ್ಡ್ ಶೀಟ್ಗೆ ದಾರ ಸೇರಿಸಿರ್ತೀವಲ್ಲ ಎಲ್ಲನೂ ಒಂದು ಸೈಡ್ ಎಲ್ಲನೂ ಫುಲ್ ಬಿಚ್ಚಿಬಿಡಿ. ಈ ಥರ ಬಿಚ್ಚಿಬಿಟ್ಟು ಮತ್ತು ನಾವು ಕಾರ್ಡ್ಬೋರ್ಡ್ ಶೀಟ್ಗೆ ಒಂದು ಸೈಡಲ್ಲಿ ಟೇಪ್ ಹಾಕಿರ್ತೀವಲ್ಲ ಅದನ್ನು ಅಷ್ಟೇ ಒಂದು ಸೈಡಲ್ಲಿ ದಾರಕ್ಕೆ ಗಂಟು ಹಾಕ್ಕೊಂಬಿಡಿ. ಇನ್ನೊಂದು ಸೈಡಲ್ಲಿ ಒಂದು ಸೈಡ್ ಬಿಚ್ಚಿಬಿಟ್ಟಿದ್ದಾದಮೇಲೆ ಇನ್ನೊಂದು ಸೈಡ್ ಬಂದುಬಿಡುತ್ತೆ ಈಸಿಯಾಗಿ. ತುಂಬ ಈಸಿಯಾಗೂ ಮಾಡ್ಕೊಬೋದು. ನೋಡೋದಕ್ಕೂ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.